Okay, fine, students. Let us learn the last political thinker under the modern political thought, Maulana Abdul Kalam Azad. ಇವರ ಬಗ್ಗೆ ಈ ಸೆಷನಲ್ಲಿ ತಿಳ್ಕೊಳ್ಳೋಣ. ಅವರ ಲೈಫ್ ಮತ್ತು ವರ್ಕು ಜೊತೆಗೆ ಅವರ ಕಾಂಟ್ರಿಬ್ಯೂಷನ್ಸು ಇನ್ ದ ಫೀಲ್ಡ್ ಆಫ್ ರೋಲ್ ಇನ್ ಫ್ರೀಡಮ್ ಮೂವ್ಮೆಂಟ್, ಹಿಂದೂ ಮುಸ್ಲಿಂ ಯೂನಿಟಿ ಆ್ಯಂಡ್ ದಿ ಅಪೋಸಿಷನ್ ಟು ಪಾರ್ಟಿಷನ್. ಇದ್ರ ಬಗ್ಗೆ ನಾವು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವ್ರ ಬಗ್ಗೆ ನೋಡ್ತಾ ಹೋಗೋಣ. ಇಂಟ್ರಡಕ್ಷನಲ್ಲಿ ನಾವು ನೋಡಬೇಕು ಅಂತ ಹೇಳಿದಾಗ ದ ಹಿಸ್ಟ್ರಿ ಆಫ್ ಇಂಡಿಯನ್ ಮುಸ್ಲಿಮ್ ಸಿನ್ಸ್ 1857 ಅಂದರೆ ಭಾರತದ ಮುಸ್ಲಿಮರ ಇತಿಹಾಸ 1857-59 ನಂತರ ಬ್ರಿಟಿಷ್ ಆಳ್ವಿಕೆಯ ವಿರುದ್ಧದ ದಂಗೆ, ಭಾರತದ ಮೊದಲ ಪ್ರಮುಖ ವಸಾಹತುಶಾಹಿ ವಿರೋಧಿ ಕ್ರಮ ಮತ್ತು 1947ರಲ್ಲಿ ನಡೆದ ರಾಷ್ಟ್ರೀಯ ವಿಮೋಚನಾ ಚಳುವಳಿಯ ವಿಜಯದ ಫಲಿತಾಂಶದವರೆಗೆ ವೈವಿಧ್ಯಮಯ ಧಾರ್ಮಿಕ ತಾತ್ವಿಕತೆಯಿಂದ ಇದನ್ನು ನಿರೂಪಿಸಲ್ಪಟ್ಟಿದೆ. ಸಾಮಾಜಿಕ ಮತ್ತು ರಾಜಕೀಯ ಪ್ರವೃತ್ತಿಗಳನ್ನು ಸಹ ನಾವು ಕಾಣ್ತಾ ಹೋಗ್ತೀವಿ. ರಾಜಕೀಯವಾಗಿ ಅವರು ಧಾರ್ಮಿಕ ಪ್ರತ್ಯೇಕವಾದಿ ಚಳುವಳಿಯನ್ನು ಸ್ವೀಕಾರ ಮಾಡ್ತಾರೆ. ಇದರ ಪರಿಣಾಮ ಏನಾಗುತ್ತೆ, ಪಾಕಿಸ್ತಾನ ಅನ್ನೋದು ರಚನೆ ಆಗುತ್ತೆ ಒಂದು ಕಡೆಗೆ. ಮತ್ತೊಂದು ಕಡೆಗೆ ಏನಾಗುತ್ತೆ ಅಂದರೆ ಬ್ರಿಟಿಷ್ ವಸಾಹತುಶಾಹಿಯ ವಿರುದ್ಧದ ಹೋರಾಟದಲ್ಲಿ ಹಿಂದೂಗಳು ಮತ್ತು ಮುಸ್ಲಿಮರ ಐಕ್ಯತೆಗಾಗಿ ಒಂದು ಚಳುವಳಿಯನ್ನು ಅವರು ನಡೆಸ್ತಾರೆ. So politically they embraced a religious separatist movement which resulted in the formation of Pakistan on the one hand, on the other hand it is movement for the unity of Hindus and the Muslims in their struggle against British colonialism. During the concluding stage in the struggle for the political independence, these two trends were totally personified by two political leaders. ಅಂದರೆ ರಾಜಕೀಯ ಸ್ವಾತಂತ್ರ್ಯ ಹೋರಾಟದ ಮುಕ್ತಾಯದ ಹಂತದಲ್ಲಿ ಇಬ್ಬರು ರಾಜಕೀಯ ಮುಖಂಡರು ನಿರೂಪಣೆಯನ್ನು ಮಾಡ್ತಾರೆ. ಮುಸ್ಲಿಂ ಲೀಗ್ ಮತ್ತು ಕೋಮು ಚಳುವಳಿಯನ್ನು ಮುನ್ನಡೆಸಿದವರು ಮೊಹಮ್ಮದ್ ಅಲಿ ಜಿನ್ನಾ ಅವರು. ಹಿಂದೂಗಳು ಮತ್ತು ಮುಸ್ಲಿಮರ ಐಕ್ಯತೆಗಾಗಿ ನಿಂತಿರುವ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಮಹೋನ್ನತ ಮುಸ್ಲಿಂ ವ್ಯಕ್ತಿ ಅಂತ ಹೇಳಿದ್ರೆ ಅಬ್ದುಲ್ ಕಲಾಂ ಆಜಾದ್ ಅವರು. 1882ರಿಂದ 1958ವರೆಗೂ ಸಹ ನಾವು ಅವರನ್ನು ಕಾಣ್ತೀವಿ. ಈ ಘಟಕದಲ್ಲಿ ನಾವು ಅಬ್ದುಲ್ ಕಲಾಂ ಆಜಾದ್ ಅವರ ತಾತ್ವಿಕ ಮತ್ತು ಸಾಮಾಜಿಕ ರಾಜಕೀಯ ದೃಷ್ಟಿಕೋನಗಳನ್ನು ನಾವು ಅಧ್ಯಯನ ಮಾಡ್ತಾ ಇದ್ದೀವಿ. ಧರ್ಮದೊಂದಿಗೆ ಅದು ಅನಿವಾರ್ಯವಾಗಿ ಸಂಬಂಧವನ್ನು ಹೊಂದಿದೆ ಅನ್ನೋದನ್ನು ಸಹ ನಮಗೆ ಇದರಲ್ಲಿ ಗೊತ್ತಾಗ್ತಾ ಇದೆ. In this unit we are going to study Abdul Kalam Azad's philosophical and the social political views which are inexorably linked with the religion. What is a life sketch? He was born on 11 November 1888 in Mecca, now in Saudi Arabia it is. Father Faridun, a scholar, and father is Khairuddin. Original name of Azad is Abdul Kalam Gulham Muhyiddin. It is the original name. Maulana is an honorific meaning our master. ಒಂದು ಗೌರವಾಯುತ ಒಂದು ಹೆಸರು ಮೌಲಾನಾ ಅನ್ನತಕ್ಕಂಥದ್ದು, ನಮ್ಮ ಮಾಸ್ಟರ್ ಅನ್ನತಕ್ಕಂಥದ್ದು. ಅದರ್ ನೇಮ್ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಆರ್ ಮೌಲಾನಾ ಆಜಾದ್ ಅನ್ನೋದು ಇವರ ಮತ್ತೊಂದು ಹೆಸರು, ವಿಚ್ ಇಸ್ ಪಾಪ್ಯುಲರ್ ಇನ್ ದಿಸ್ ನೇಮ್ ಓನ್ಲಿ. ಆ್ಯಂಡ್ ಈ ಡೈಡ್ ಇನ್ February 22, 1958 ಇನ್ ನ್ಯೂ ಡೆಲ್ಲಿ. ಅವರ ಮೊದಲನೆಯ ಜೀವನವನ್ನು ನೋಡಬೇಕು ಅಂತಂದರೆ ಆಜಾದ್ ವಾಸ್ ಅ ಸನ್ ಆಫ್ ಅನ್ ಇಂಡಿಯನ್ ಮುಸ್ಲಿಂ ಸ್ಕಾಲರ್ ಲಿವಿಂಗ್ ಇನ್ ಮೆಕ್ಕಾ ಆ್ಯಂಡ್ ಹಿಸ್ ಅರೇಬಿಕ್ ವೈಫ್. ಮೂಡ್ ಬ್ಯಾಕ್ ಟು ಇಂಡಿಯಾ, ಕಲ್ಕಟ್ಟಾಗೆ ವಾಪಸ್ ಬರ್ತಾರೆ. ಇವತ್ತಿನ ದಿನ ಕೋಲ್ಕತ್ತಾ ಅಂತ ಕರಿತೀವಿ. ವೆನ್ ಹಿ ವಾಸ್ ವೆರಿ ಯಂಗ್, he received a traditional Islamic education at home from his father and other Islamic scholars. He was also influenced by the emphasis that Indian educator Shri Syed Ahmad Khan placed on getting a well-rounded education, and he learned English without his father's knowledge. So, ಇವರು ತಮ್ಮ ತಂದೆಗೆ ಗೊತ್ತಿಲ್ಲದಿರ ಭಾಷೆಯನ್ನು, ಇಂಗ್ಲೀಷ್ ಭಾಷೆಯನ್ನು ಸಹ ಇವರು ಕಲಿತಾರೆ. Azad became active in journalism when he was in his late teens, and also in 1912 he began publishing a weekly Urdu language newspaper in Calcutta, Al Hilal. ದಿ ಕ್ರೆಸೆಂಟ್ ಅನ್ನತಕ್ಕಂಥ ಹೆಸರು ಅಲ್ ಹಿಲಾಲ್ ಅನ್ನೋದು. ದ ಪೇಪರ್ ಕ್ವಿಕ್ಲಿ ಬಿಕೇಮ್ ಹೈಲಿ ಇನ್ಫ್ಲೂಯೆನ್ಷಿಯಲ್ ಇನ್ ದ ಮುಸ್ಲಿಂ ಕಮ್ಯುನಿಟಿ ಫಾರ್ ಇಟ್ಸ್ ಆ್ಯಂಟಿ-ಬ್ರಿಟಿಷ್ ಸ್ಟ್ಯಾಂಡ್ಸ್, ನೋಟಬಲಿ ಫಾರ್ ಇಟ್ಸ್ ಕ್ರಿಟಿಸಿಸಮ್ ಆಫ್ ಇಂಡಿಯನ್ ಮುಸ್ಲಿಮ್ಸ್ ಹೂ ಆರ್ ಲಾಯಲ್ ಟು ದ ಬ್ರಿಟಿಷ್. ಇದು ತುಂಬ ಉತ್ತಮವಾಗಿರತಕ್ಕಂಥ ಒಂದು ಏನು ಹೇಳ್ಬೋದು ನೀವು, ವೀಕ್ಲಿ ಅಂತಲೇ ನಾವು ಹೇಳ್ಬೋದು. ಬಿಕಾಸ್ ಯಾರು ಇಂಡಿಯನ್ ಮುಸ್ಲಿಮ್ಸು ಇವರಿಗೆ ತುಂಬ ಬ್ರಿಟಿಷರಿಗೆ ಪರವಾಗಿರ್ತಾರೋ ಅವ್ರನ್ನ ಕ್ರಿಟಿಸೈಸ್ ಮಾಡಿ ಬರೆದಿರತಕ್ಕಂಥದ್ದು ಅಂತ ನಮ್ಗೆ ಇದರಲ್ಲಿ ಗೊತ್ತಾಗ್ತಾ ಇದೆ. ಅಲ್ ಹಿಲಾಲ್ ವಾಸ್ ಸೋನ್ ಬ್ಯಾನ್ ಬೈ ಬ್ರಿಟಿಷ್ ಅಥಾರಿಟೀಸ್. ಇದನ್ನು ಬ್ರಿಟಿಷ್ ಅಥಾರಿಟೀಸ್ ಏನು ಮಾಡ್ತಾರೆ, ಅದನ್ನು ಅಬಲಿಷ್ ಮಾಡ್ತಾರೆ.
Though his particular interpretation of Muslim Azad sought to bring Indian Muslims onto the platform of the freedom movement and to work in cooperation with Hindus who were already there. ಸೊ ರಾಜಕೀಯ ಇಸ್ಲಾಂ ಧರ್ಮದ ತನ್ನ ನಿರ್ದಿಷ್ಟ ವ್ಯಾಖ್ಯಾನದ ಮೂಲಕ ಆಜಾದ್ ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಭಾರತೀಯ ಮುಸ್ಲಿಮರನ್ನು ಸ್ವಾತಂತ್ರ್ಯ ಚಳವಳಿಯ ವೇದಿಕೆಗೆ ತರೋದಕ್ಕೆ ಮತ್ತು ಈಗಾಗಲೇ ಅಲ್ಲಿದ್ದ ಹಿಂದೂಗಳ ಸಹಕಾರದೊಂದಿಗೆ ಅವರು ಕೆಲಸ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಂದರೆ ಇವತ್ತಿನ ಕಾಂಗ್ರೆಸ್ ಪಕ್ಷದಲ್ಲಿ ಸೇರಿಕೊಂಡು ಮತ್ತು ಪ್ಯಾನ್ ಇಸ್ಲಾಮಿಕ್ ಆದರ್ಶಗಳಿಗೆ ಮನವಿ ಮಾಡುವ ಮೂಲಕ ಭಾರತದ ಮುಸ್ಲಿಂ ಸಮುದಾಯವನ್ನು ಇವರು ಬಲಪಡಿಸ್ತಾ ಬರ್ತಾರೆ. ಒಟ್ಟೋಮನ್ ಸುಲ್ತಾನನನ್ನು ಇವರು ಖಲೀಫನಂತೆ ಸಮರ್ಥಿಸಿಕೊಂಡು ಖಿಲಾಫತ್ ಚಳವಳಿಯಲ್ಲಿ ಅವರು ವಿಶೇಷವಾಗಿ ಸಕ್ರಿಯರಾಗಿರ್ತಾರೆ. He was particularly active in Khilafat movement which defended the Ottoman Sultan as the Caliph. ಆಜಾದ್ ಆ್ಯಂಡ್ ಗಾಂಧಿಯವರ ಬದುಕಿಗೆ ಇವರಿಗೆ ಸಂಬಂಧ ಏನು ಅಂತ ನಾವು ನೋಡೋಣ. ಯುರೋಪಿನಲ್ಲಿ ಮೊದಲನೆಯ ಮಹಾಯುದ್ಧ ಪ್ರಾರಂಭ ಆದಾಗ ಬ್ರಿಟಿಷ್ ಸರ್ಕಾರ ಈ ಪತ್ರಿಕೆಯನ್ನು ದೇಶದ್ರೋಹಿ ಎಂದು ನೋಡ್ತಾ ಆಜಾದ್ ಅವರನ್ನು ಬಂಗಾಳದಿಂದ ಹೊರಹಾಕುತ್ತೆ ಮತ್ತು 3.5 ವರ್ಷಗಳ ಕಾಲ ರಾಂಚಿನಲ್ಲಿ ಬಂಧನಕ್ಕೆ ಒಳಪಡಿಸುತ್ತೆ. ಬಿಡುಗಡೆಯಾದ ಕೆಲವೊಂದು ವಾರಗಳ ನಂತರ ಅವರು ದೆಹಲಿನಲ್ಲಿ ಮೊದಲ ಬಾರಿಗೆ ಮಹಾತ್ಮ ಗಾಂಧಿಯವ್ರನ್ನ ಭೇಟಿ ಮಾಡ್ತಾರೆ. ಗಾಂಧಿಯವರ ಅಸಹಕಾರ ಕಾರ್ಯಕ್ರಮವನ್ನು ಒಪ್ಕೊಳ್ತಾರೆ ಮತ್ತು ಮಹಾತ್ಮರ ಮಿತ್ರ ಅಂತ ಘೋಷಿಸಿಕೊಂಡ ಭಾರತದ ಮೊದಲ ಪ್ರಮುಖ ಮುಸ್ಲಿಂ ಎಂಬ ಹೆಗ್ಗಳಿಕೆಗೆ ಅವರು ಪಾತ್ರರು ಆಗ್ತಾರೆ. ಸಾಲ್ಟ್ ಮಾರ್ಚ್ ಸೇರಿದಂತೆ ಗಾಂಧಿಯವರ ವಿವಿಧ ಅಸಹಕಾರ ಅಭಿಯಾನಗಳಲ್ಲಿ ಆಜಾದ್ ಅವರು ಭಾಗಿಯಾಗ್ತಾರೆ. ಸೊ ಅದಾದಮೇಲೆ ಅವರಿಬ್ಬರು ಸಹ ಬಹಳ ಕ್ಲೋಸ್ ಆಗ್ತಾ ಹೋಗ್ತಾರೆ. Azad was involved in Gandhi's various civil disobedience and Satyagraha campaigns, including the Salt March, which was held in 1830. And he was, the Gandhi's program of non-cooperation and became the first prominent Muslim in India to declare himself an ally of the Mahatma. Azad and Gandhi became very close to each other. He was imprisoned several times between 1920 and 1945, including for his participation in the anti-British Quit India ಕ್ಯಾಂಪೇನ್ ಡ್ಯೂರಿಂಗ್ ವರ್ಲ್ಡ್ ವಾರ್ II. ಎರಡನೇ ಮಹಾಯುದ್ಧದ ಸಮಯದಲ್ಲಿ ಬ್ರಿಟಿಷ್ ವಿರೋಧಿ ಕ್ವಿಟ್ ಇಂಡಿಯಾ ಅಭಿಯಾನದಲ್ಲಿ ಭಾಗವಹಿಸಿದ್ದು ಸೇರಿದಂತೆ 1920 ಮತ್ತು 1945 ನಡುವೆ ಅವರನ್ನು ಹಲವು ಬಾರಿ ಜೈಲಿನಲ್ಲಿರಿಸ್ತಾರೆ. ಆಜಾದ್ 1923 ಮತ್ತು 40ರಲ್ಲಿ ಮತ್ತು 40ರಿಂದ 46ರಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರೂ ಆಗಿರ್ತಾರೆ. ಸ್ವತಂತ್ರ ಭಾರತ ಮತ್ತು ಪಾಕಿಸ್ತಾನವಾಗಿ ಬ್ರಿಟಿಷ್ ಭಾರತವನ್ನು ವಿಭಜಿಸೋದನ್ನು ಬಲವಾಗಿ ವಿರೋಧಿಸಿದಾಗ ಹಿಂದೂಗಳು ಮತ್ತು ಮುಸ್ಲಿಮರನ್ನು ಸ್ವೀಕರಿಸುವ ಏಕೈಕ ಭಾರತಕ್ಕಾಗಿ ಅವರು ದಣಿವರಿಯಿಲ್ಲದೆ ಪ್ರತಿಪಾದಿಸ್ತಾ ಬರ್ತಾರೆ. ಸೊ ಹಿ ಟೈರ್ಲೆಸ್ಲಿ ಅಡ್ವೊಕೇಟೆಡ್ ಫಾರ್ ಎ ಸಿಂಗಲ್ ಇಂಡಿಯಾ ದಟ್ ವುಡ್ ಎಂಬ್ರೇಸ್ both Hindus and the Muslims while strongly opposing the partition of British India into independent India and Pakistan. He later blamed both Congress party leaders and Muhammad Ali Jinnah, the founder of Pakistan, for the ultimate division of the subcontinent. ಇವರು ಕಾಂಗ್ರೆಸ್ ಲೀಡರ್ಸ್ನ ಇವರು ಬ್ಲೇಮ್ ಮಾಡ್ತಾರೆ. ಅದರಲ್ಲೂ ಸಹ ಮೊಹಮ್ಮದ್ ಅಲಿ ಜಿನ್ನಾ ಈಗಿನ ಪಾಕಿಸ್ತಾನಕ್ಕೆ ಕಾರಣಕರ್ತರು, ಅವ್ರನ್ನೂ ಸಹ ಇವರು ಬ್ಲೇಮ್ ಮಾಡ್ತಾರೆ. He served as a Minister of Education in the Indian government of Jawaharlal Nehru from 1947 until his death. ಜವಾಹರ್ಲಾಲ್ ನೆಹರು ಅವರ ಮಿನಿಸ್ಟ್ರಿನಲ್ಲಿ ಸರ್ಕಾರದಲ್ಲಿ ಇವರು ಶಿಕ್ಷಣ ಮಂತ್ರಿಗಳಾಗಿ ಸಹ ನನ್ನ ಕೆಲಸವನ್ನು ಮಾಡ್ತಾರೆ. ಇನ್ನು 1992 decades after his death, Azad was rewarded the Bharat Ratna, India's highest civilian award. 1992ರಲ್ಲಿ ಇವರಿಗೆ ಮರಣೋತ್ತರವಾಗಿರತಕ್ಕಂಥ ಭಾರತ ರತ್ನ ಅವಾರ್ಡನ್ನು ಕೊಟ್ಟು, ಇಲ್ಲಿ ನೋಡ್ತಾ ಇದ್ದೀರ ಚಿತ್ರದಲ್ಲಿ ಅವರ ಚಿತ್ರವನ್ನು ನಾವು ಇಲ್ಲಿ ಗೌರವಿಸ್ತಾ ಬರ್ತೀವಿ. ಇವರು ಬರೆದಂತಹ ಒಂದು ಪುಸ್ತಕಗಳು ಯಾವ್ದ್ಯಾವುದು, ಜಸ್ಟ್ ರೀಡ್ ಔಟ್ ಆಲ್ ದೀಸ್ ಬುಕ್ಸ್. ಓಕೆ, ಇಟ್ ಕೆನಾಟ್ ಬಿ ಟ್ರಾನ್ಸ್ಲೇಟೆಡ್ ಬಿಕಾಸ್ ಇಟ್ ಹ್ಯಾಸ್ ಟು ಬಿ ರೆಡ್ ಇನ್ ದೇರ್ ಓನ್ ನೇಮ್ಸ್. India Wins Freedom, Maulana Abdul Kalam Azad, Vichar Yatra, Ghubar Hai Khatir, Ummul Kitab Yani, Tafsir Surthul Fatiha, Ghubar Hi Khatir, Khutbah Hi Azad, Quran Ka Khunun E Uruj Ho Zawal, Ashab Hi Kahaf और Yajuj Ho Majuj. His autobiography, India Wins Freedom, was published in the year 1959. What are his contributions? Azad was one of the prominent figures both in pre- and the post-independent India. ಸ್ವಾತಂತ್ರ್ಯ ಪೂರ್ವ ಮತ್ತು ನಂತರದ ಭಾರತದ ಪ್ರಮುಖ ವ್ಯಕ್ತಿಗಳಲ್ಲಿ ಆಜಾದ್ ಅವರು ಸಹ ಒಬ್ಬ ಪ್ರಮುಖ ಮುಸ್ಲಿಂ ನಾಯಕರಾಗಿ ಅವರು ಯಾವಾಗಲೂ
ಹಿಂದೂ ಮುಸ್ಲಿಂ ಐಕ್ಯತೆಯ ಕಾರಣಕ್ಕಾಗಿ ಹೋರಾಟವನ್ನು ಮಾಡ್ತಿರ್ತಾರೆ. ಮತ್ತು ರಾಜಕೀಯ ಮತ್ತು ಕೋಮು ನೆಲೆಗಳಲ್ಲಿ ಭಾರತದ ವಿಭಜನೆಯನ್ನು ಇವರು ವಿರೋಧಿಸ್ತಾರೆ. 20ನೇ ಶತಮಾನದ ಭಾರತೀಯ ಇತಿಹಾಸದಲ್ಲಿ ಆಜಾದ್ ಪ್ರಮುಖ ವ್ಯಕ್ತಿ. ಸಾಂಪ್ರದಾಯಿಕ ಇಸ್ಲಾಮಿಕ್ ವಿಜ್ಞಾನಗಳಲ್ಲಿ ಅವರ ಕಲಿಕೆ ಮತ್ತು ತರಬೇತಿ, ಅವರ ಬಲವಾದ ಬುದ್ಧಿಶಕ್ತಿ ಅವರ ಸಮಕಾಲೀನರಲ್ಲಿ ಸಹ ಪ್ರಾಮುಖ್ಯತೆಯನ್ನು ಗಳಿಸ್ತಾ ಇರುತ್ತೆ. ರೋಲ್ ಇನ್ ಫ್ರೀಡಮ್ ಸ್ಟ್ರಗಲ್. ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರನ್ನು ಸಾಮ್ರಾಜ್ಯಶಾಹಿ ವಿರೋಧಿ ಕಲ್ಪನೆಯಿಂದ ಸರಿಸಲಾಗುತ್ತೆ. ಅವರು ಬ್ರಿಟಿಷ್ ಸರ್ಕಾರದ ಜನಾಂಗೀಯ ತಾರತಮ್ಯವನ್ನು ವಿರೋಧಿಸ್ತಾರೆ ಮತ್ತು ರಾಷ್ಟ್ರೀಯ ಹಿತಾಸಕ್ತಿಗಿಂತ ಕೋಮುವಾದಗಳ ವಿಷಯಗಳ ಬಗ್ಗೆ ಹೆಚ್ಚು ಆಸಕ್ತಿ ಹೊಂದಿರುವ ಮುಸ್ಲಿಂ ರಾಜಕಾರಣಿಗಳ ಅಭಿಪ್ರಾಯವನ್ನು ಸಹ ಇವರು ವಿರೋಧಿಸ್ತಾರೆ. ಅಖಿಲ ಭಾರತ ಮುಸ್ಲಿಂ ಲೀಗ್ನ ಕೋಮುವಾದಿ ಪ್ರತ್ಯೇಕವಾದವನ್ನು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು ವಿರೋಧವನ್ನು ಮಾಡ್ತಾರೆ. 1905ರಲ್ಲಿ ಅವರು ಬಂಗಾಳದ ವಿಭಜನೆಯನ್ನು ಟೀಕೆ ಮಾಡ್ತಾರೆ. ಆ ಸಮಯದಲ್ಲಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು ಕ್ರಾಂತಿಕಾರಿ ನಾಯಕ ಶ್ರೀ ಅರಬಿಂದ ಮತ್ತು ಶ್ಯಾಮ್ ಸುಂದರ್ ಚಕ್ರವರ್ತಿಯನ್ನು ಭೇಟಿಯಾಗಿ ಅವರೊಂದಿಗೆ ಕೆಲಸವನ್ನು ಸಹ ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಈಗಾಗಲೇ ಹೇಳಿದಂಗೆ 1912ರಲ್ಲಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಮುಸ್ಲಿಮರಲ್ಲಿ ಕ್ರಾಂತಿಕಾರಿ ವಿಚಾರಗಳನ್ನು ಪ್ರಚಾರ ಮಾಡೋದಕ್ಕೆ ಉರ್ದು ಭಾಷೆಯಲ್ಲಿ ಅಲ್ ಹಿಲಾಲ್ ಎಂಬ ವಾರಪತ್ರಿಕೆ ಪ್ರಕಟಿಸೋದಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಅವರನ್ನಲ್ಲಿ ಬಂಧಿಸಿಬಿಟ್ಟು ರಾಂಚಿನಲ್ಲಿ ಅವ್ರನ್ನ ಬಂಧಿಸಿಡಲಾಗುತ್ತೆ. 1920ರಲ್ಲಿ ಅವರನ್ನು ಜೈಲಿನಿಂದ ಬಿಡುಗಡೆನೂ ಮಾಡ್ತಾರೆ. ಸೊ in 1905 he criticized the partition of the Bengal. During that time Maulana Abdul Kalam Azad met revolutionary leader Shri Aurobindo and Shyam Sundar Chakravarti and started working with them. As told before, in 1912 Maulana Abdul Kalam Azad started publishing a weekly journal in Urdu named Al Hilal to propagate revolutionary ideas amongst the Muslims. He was arrested and imprisoned in Ranchi. 1920 he was released from the jail. After that he joined the National Congress and played a crucial role in non-cooperation movement, supported the call for the British to quit India. Azad began exhorting thousands of people in rallies across the nation to prepare for a definitive all-out struggle. ಸೊ ಅವರು 1920ರಲ್ಲಿ ಜೈಲಿನಿಂದ ಬಿಡುಗಡೆದ ನಂತರ ಅವರೇನು ಮಾಡ್ತಾರೆ, ಕ್ವಿಟ್ ಇಂಡಿಯಾ ಎಂಬ ಬ್ರಿಟಿಷರ ಕರೆಯನ್ನು, ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಕೊಳ್ತಾರೆ. ತದನಂತರ ಅಸಹಕಾರ ಚಳುವಳಿಯಲ್ಲಿ ಅವರು ನಿರ್ಣಾಯಕವಾದಂತಹ ಒಂದು ಪಾತ್ರವನ್ನು ವಹಿಸ್ತಾರೆ. ಕ್ವಿಟ್ ಇಂಡಿಯಾ ಎಂಬ ಬ್ರಿಟಿಷರ ಕರೆಯನ್ನು ಬೆಂಬಲಿಸ್ತಾರೆ ಆಜಾದ್ ಅವರು. ರಾಷ್ಟ್ರವ್ಯಾಪ್ತಿ ರ್ಯಾಲಿಗಳಲ್ಲಿ ಅವರು ಸಾವಿರಾರು ಜನರನ್ನು ನಿರ್ಣಾಯಕ ಸಮಗ್ರ ಹೋರಾಟಕ್ಕೆ ಸಿದ್ಧಪಡಿಸುವಂತೆ ಪ್ರಚೋದಿಸೋದಕ್ಕೆ ಆರಂಭವನ್ನು ಸಹ ಅವರು ಮಾಡ್ತಾರೆ. Hindu Muslim unity and opposition to partition. Maulana Azad had a passionate commitment to freedom of India. As the youngest president of the Congress in Ramgarh session, he said in his presidential address that if an angel descends from heaven with the gift of freedom of India and declares from Qutub Minar that India is a free country, I would not accept it unless Hindus and Muslims were united. If India does not get freedom, it would be India's loss. But if Hindus and the Muslims do not unite, it would be entire humanity's loss. How beautifully he has quoted this. ಎಷ್ಟು ಸುಂದರವಾಗಿ ಇವರು ಹೇಳ್ತಾರೆ, ಕರೆಯನ್ನು ನೀಡ್ತಿದ್ದಾರೆ ಅಂತ ಹೇಳಿದ್ರೆ, ಮೌಲಾನಾ ಆಜಾದ್ ಅವರು ಭಾರತದ ಸ್ವಾತಂತ್ರ್ಯದ ಬಗ್ಗೆ ತೀವ್ರವಾದ ಬದ್ಧತೆಯನ್ನು ಹೊಂದಿದ್ರು. ರಾಮ್ಗಢ ಅಧಿವೇಶನದಲ್ಲಿ ಕಾಂಗ್ರೆಸ್ನ ಹಿರಿಯ ಅಧ್ಯಕ್ಷರಾಗಿ ಅವರು ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ಏನಂತ ಹೇಳ್ತಾರೆ ಅಂದರೆ, ಭಾರತದ ಸ್ವಾತಂತ್ರ್ಯದ ಉಡುಗೊರೆಯೊಂದಿಗೆ ದೇವದೂತನೊಬ್ಬ ಸ್ವರ್ಗದಿಂದ ಇಳಿದು ಭಾರತವನ್ನು ಸ್ವತಂತ್ರ ದೇಶ ಎಂದು ಹೇಳಿ ಕುತುಬ್ ಮಿನಾರ್ನಿಂದ ಘೋಷಿಸಿದ್ರು ಸಹ ಹಿಂದೂಗಳು ಮತ್ತು ಮುಸ್ಲಿಮರು ಒಂದಾಗದೇ ಇದ್ದರೆ ನಾನು ಅದನ್ನು ಸ್ವೀಕಾರ ಮಾಡೋದಿಲ್ಲ. ಭಾರತಕ್ಕೆ ಸ್ವಾತಂತ್ರ್ಯ ಸಿಗದೇ ಇದ್ದರೆ ಅದು ಭಾರತದ ನಷ್ಟ, ಆದರೆ ಹಿಂದೂಗಳು ಮತ್ತು ಮುಸ್ಲಿಮರು ಒಂದಾಗದಿದ್ದರೆ ಅದು ಸಂಪೂರ್ಣ ಮಾನವೀಯತೆಯ ನಷ್ಟ ಅಂತ ಅವರು ಹೇಳ್ತಾರೆ. It is true that Maulana was also a party to the Congress Working Committee resolution accepting partition, but he had never accepted partition. So he had warned Jawaharlal Nehru that some of his acts were politically not wise and might result in alienation of Jinnah or in partition. Pandit Nehru was not ready to accept a weak center and hence he consciously contributed to partition, but Azad had no such interest in partition and wanted to prevent it. ವಿಭಜನೆಯನ್ನು ಸ್ವೀಕರಿಸುವ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ನಿರ್ಣಯದ ಮೌಲಾನಾ ಆಜಾದ್ ಕೂಡ ಒಂದು ಪಕ್ಷ ಆಗಿತ್ತು ಎಂಬುದು ನಿಜ, ಆದರೆ ಅವರು ಎಂದಿಗೂ ವಿಭಜನೆಯನ್ನು ಸ್ವೀಕಾರ ಮಾಡಿರಲಿಲ್ಲ.
ಜವಾಹರ್ಲಾಲ್ ನೆಹರು ಅವರ ಕೆಲವು ಕಾರ್ಯಗಳು ರಾಜಕೀಯವಾಗಿ ಬುದ್ಧಿವಂತವಲ್ಲ ಮತ್ತು ಚಿನ್ನವನ್ನು ದೂರವಿಡೋದಕ್ಕೆ ಅಥವಾ ವಿಭಜನೆಯಲ್ಲಿ ಪ್ರಬಲ ಫಲಿತಾಂಶ ಅಂತ ಹೇಳಿ ಅವರು ಎಚ್ಚರಿಕೆಯನ್ನು ನೀಡಿರ್ತಾರೆ. ಅವ್ರನ್ನ ದೂರ ಇಡಿ ಚಿನ್ನವರನ್ನ ಅಂತ ಹೇಳಿಬಿಟ್ಟು. ಪಂಡಿತ್ ನೆಹರು ದುರ್ಬಲ ಕೇಂದ್ರವನ್ನು ಸ್ವೀಕರಿಸೋದಕ್ಕೆ ಸಿದ್ಧರಿರಲಿಲ್ಲ. ಆದ್ದರಿಂದ ಅವರು ಪ್ರಜ್ಞಾಪೂರ್ವಕವಾಗಿ ವಿಭಜನೆಗೆ ಕೊಡುಗೆಯನ್ನು ನೀಡಿದ್ರು. ಆದರೆ ಆಜಾದ್ಗೆ ವಿಭಜನೆಯಲ್ಲಿ ಅಂತ ಆಸಕ್ತಿ ಇರಲಿಲ್ಲ ಮತ್ತು ಅದನ್ನು ತಡೆಯೋದಕ್ಕೆ ಅವರು ಪ್ರಯತ್ನವನ್ನು ಸಹ ಅವರು ಪಟ್ಟಿದ್ರು. So he tried a lot to prevent this partition and he was not at all interested towards the partition ಅಂತ ಗೊತ್ತಾಗ್ತಾ ಇದೆ ನಮಗೆ ಅವರ ಮಾತುಗಳಲ್ಲಿ. To understand Maulana Azad's viewpoint, one has to go through his book India Wins Freedom and the 30 pages which were published 30 years after his death. About partition, Maulana had a definite point of view that cannot be ignored if we have to understand the genesis and cause of the partition. Maulana Azad was an important leader of both the Congress as well as the Muslims. ಮೌಲಾನಾ ಆಜಾದ್ ಅವರ ದೃಷ್ಟಿಕೋನವನ್ನು ಅರ್ಥ ಮಾಡ್ಕೊಳ್ಳಬೇಕು ಅಂತ ಹೇಳಿದ್ರೆ ಅವರ ಪುಸ್ತಕ ಇಂಡಿಯಾ ವಿನ್ಸ್ ಫ್ರೀಡಮ್ ಮತ್ತು ಅವರ ಮರಣದ 30 ವರ್ಷಗಳ ನಂತರ ಪ್ರಕಟವಾದಂತಹ 30 ಪುಟಗಳ ಮೂಲಕ ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ವಿಭಜನೆಯ ಬಗ್ಗೆ ಮೌಲಾನಾ ಒಂದು ನಿರ್ದಿಷ್ಟ ದೃಷ್ಟಿಕೋನವನ್ನು ಹೊಂದಿರ್ತಾರೆ. ವಿಭಜನೆಯ ಮೂಲ ಮತ್ತು ಕಾರಣಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅದನ್ನು ನಿರ್ಲಕ್ಷಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಮೌಲಾನಾ ಆಜಾದ್ ಅವರು ಕಾಂಗ್ರೆಸ್ ಮತ್ತು ಮುಸ್ಲಿಮರ ನಾಯಕ ಆಗಿರ್ತಾರೆ ಅಂತಲೂ ಸಹ ನಮಗಿದರಲ್ಲಿ ಗೊತ್ತಾಗುತ್ತೆ. About possible consequences of the partition, he said if India was divided into 2 states, there would remain 3.5 crores of Muslims scattered in small minorities all over the land. With 17% in UP, 12% in Bihar and 9% in Madras, they will be weaker than they are today in the Hindu majority provinces. They have had their homelands in these regions for almost 1,000 years and built up all the well-known centers of Muslim culture and civilization there. ಮೌಲಾನಾ ಆಜಾದ್ ಅವರು ಕಾಂಗ್ರೆಸ್ ಮತ್ತು ಮುಸ್ಲಿಮರ ಪ್ರಮುಖ ನಾಯಕರಿದ್ರು ಅಂತ ಗೊತ್ತಾಯಿತು. ಭಾರತವನ್ನು 2 ರಾಜ್ಯಗಳಾಗಿ ವಿಂಗಡಿಸಿದ್ರೆ 3.5 ಕೋಟಿ ಮುಸ್ಲಿಮರು ಸಣ್ಣ ಅಲ್ಪಸಂಖ್ಯಾತರ ಭೂಮಿನಲ್ಲಿ ಹರಡ್ಕೊಳ್ತಾರೆ ಅಂತ ಅವರು ಹೇಳ್ತಾರೆ. UPನಲ್ಲಿ 17%, ಬಿಹಾರದಲ್ಲಿ 12%, ಮದ್ರಾಸಲ್ಲಿ 9% ಹಿಂದೂ ಬಹುಸಂಖ್ಯಾತ ಪ್ರಾಂತ್ಯಗಳಲ್ಲಿ ಇರೋದಕ್ಕಿಂತ ಅದು ದುರ್ಬಲ ಆಗಿರುತ್ತೆ. ಅವರು ಸುಮಾರು 1,000 ವರ್ಷಗಳಿಂದ ಈ ಪ್ರದೇಶಗಳಲ್ಲಿ ತಮ್ಮ ತಾಯ್ನಾಡನ್ನು ಹೊಂದಿದ್ದಾರೆ. ಅಲ್ಲಿ ಮುಸ್ಲಿಂ ಸಂಸ್ಕೃತಿ ಮತ್ತು ನಾಗರಿಕತೆಯ ಪ್ರಸಿದ್ಧ ಕೇಂದ್ರಗಳನ್ನು ನಿರ್ಮಿಸ್ಕೊಂಡಿದ್ದಾರೆ. ಹಿಂದೆ ಉಳಿದಿರುವ ಮುಸ್ಲಿಮರು ತಾವು ಅನ್ಯ ಮತ್ತು ವಿದೇಶಿಯರಾಗಿದ್ದೇವೆ ಅಂತ ಹೇಳಿ ಕಂಡುಕೊಳ್ತಾರೆ ಅಂತಲೂ ಸಹ ಅವರು ಹೇಳ್ತಾರೆ. Thus, Maulana was not opposing partition only as a Congress leader, but also as a learned Muslim who could foresee far-reaching consequences. ಸೊ ಅದರಿಂದ ಮೌಲಾನಾ ಅವರು ಕಾಂಗ್ರೆಸ್ ನಾಯಕರಾಗಿ ವಿಭಜನೆಯನ್ನು ವಿರೋಧಿಸ್ತಾ ಇರಲಿಲ್ಲ. ಆದರೆ ದೂರದ ಮುಸ್ಲಿಮರ ಪರಿಣಾಮಗಳನ್ನು ಮುನ್ಸೂಚಿಸಬಲ್ಲ ಕಲಿತ ಮುಸ್ಲಿಮರಾಗಿದ್ದರು ಆಜಾದ್ ಅವರು. ಮೌಲಾನಾ ಆಜಾದ್ ಇತರ ರಾಜಕಾರಣಿಗಳಿಗಿಂತ ಭಿನ್ನವಾಗಿದ್ದರು. ಮುಸ್ಲಿಮರು ಮತ್ತು ಇಡೀ ಭಾರತದ ದೃಷ್ಟಿಕೋನದ ಅವರೇನಾಗಿರ್ತಾರೆ ನಾಯಕರು ಸಹ ಅವರು ಆಗಿದ್ದರು. ಅವರು ಏಕೀಕೃತ ರಾಷ್ಟ್ರವನ್ನು ಬಯಸಿದ್ರು ಮತ್ತು ವಿಭಜನೆ ಮತ್ತು ಜಿನ್ನಾ ಅವರ 2 ರಾಷ್ಟ್ರ ಸಿದ್ಧಾಂತವನ್ನು ಅವರು ವಿರೋಧ ಮಾಡ್ತಾರೆ. ಮೌಲಾನಾ ಆಜಾದ್ ಅವರ ಮರಣದ ನಂತರ 30 ವರ್ಷಗಳ ನಂತರ ಪ್ರಕಟವಾದ 30 ಪುಟಗಳಲ್ಲಿ ನೆಹರು ಮತ್ತು ಸರ್ದಾರ್ ಪಟೇಲ್ ಇಬ್ಬರನ್ನೂ ಸಹ ಅವರದರಲ್ಲಿ ದೂಷಿಸಿರೋದನ್ನು ನಾವು ಕಾಣ್ತಾ ಹೋಗ್ತೀವಿ. ಮೌಲಾನಾ ಆಜಾದ್ in the 30 pages published 30 years after his death blames both Nehru and Sardar Patel. Finally, according to him, Nehru made a mistake by refusing to take 2 Muslim League members as cabinet ministers after provincial elections in 1937 in UP. Second mistake committed by Jawaharlal Nehru was his statement on the press in July 1946 after taking over as president of the Congress, in which he said cabinet mission plan could be changed. It made Jinnah distrustful of the Congress leaders whom he began to describe as Hindu leaders. That finally drove Jinnah to insist on partition. ಸೊ ಈ ಪುಸ್ತಕದ ಪ್ರಕಾರ ಅಂದರೆ ನಾನು ಹೇಳ್ತಿರೋದಲ್ಲ, ಅವರ ಪ್ರಕಟವಾದಂಥ 30 ವರ್ಷಗಳ ನಂತರ ಪ್ರಕಟವಾದಂಥ ಪುಸ್ತಕದಲ್ಲಿ ಏನು ಹೇಳುತ್ತೆ ಅನ್ನೋದಾದರೆ 1937ರಲ್ಲಿ UPಯಲ್ಲಿ ನಡೆದ ಪ್ರಾಂತೀಯ ಚುನಾವಣೆಯ ನಂತರ ಇಬ್ಬರು ಮುಸ್ಲಿಂ ಲೀಗ್ ಸದಸ್ಯರನ್ನು ಕ್ಯಾಬಿನೆಟ್ ಮಂತ್ರಿಗಳಾಗಿ ತೆಗೆದುಕೊಳ್ಳೋದಕ್ಕೆ ನಿರಾಕರಿಸ್ತಾರೆ. ಯಾರು? ನೆಹರು ಅವರು. ಇದು ಒಂದು ತಪ್ಪು ಅಂತ ಹೇಳ್ತಾರೆ.
ಆಮೇಲೆ ಅವರು ಮಾಡಿದ ಎರಡನೇ ತಪ್ಪು ಏನು ಅಂದರೆ ಜುಲೈ 1946ರಲ್ಲಿ ಕಾಂಗ್ರೆಸ್ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ನಂತರ ಪತ್ರಿಕಾಗೋಷ್ಠಿಯಲ್ಲಿ ನೀಡಿದ ಒಂದು ಹೇಳಿಕೆ, ಅದರಲ್ಲಿ ಕ್ಯಾಬಿನೆಟ್ ಮಿಷನ್ ಯೋಜನೆಯನ್ನು ಬದಲಾಯಿಸಬೇಕು ಅಂತ ಅವರು ಹೇಳ್ತಾರೆ. ಇದು ಜಿನ್ನಾ ಅವರು ಹಿಂದೂ ನಾಯಕರು ಎಂದು ಬಣಿಸೋದಕ್ಕೆ ಪ್ರಾರಂಭಿಸಿದ ಕಾಂಗ್ರೆಸ್ ನಾಯಕರ ಬಗ್ಗೆ ಅಪನಂಬಿಕೆ ಅನ್ನೋದು ಮೂಡ್ತಾ ಹೋಗುತ್ತೆ. ಅದು ಅಂತಿಮವಾಗಿ ಕೊನೆಗೆ ಏನಾಗುತ್ತೆ, ಜಿನ್ನಾರನ್ನು ವಿಭಜನೆಯತ್ತ ಒಯ್ಯೋದಕ್ಕೆ ಅಥವಾ ವಿಭಜನೆಯನ್ನು ಒತ್ತಾಯ ಮಾಡೋದಕ್ಕೆ ಅದು ಪ್ರೇರೇಪಣೆಯನ್ನು ಮಾಡ್ತಾ ಹೋಗುತ್ತೆ. Students, I am heading here this particular part. We have one more session to conclude the entire syllabus and the paper of political thought. I'll end up this. I'll take up the next session now. Thank you so much.